ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಕಥಾಮಾಲಿಕೆಯಲ್ಲಿ 21 ದಿವಸಗಳ ಕಥಾಮಾಲಿಕೆಯಲ್ಲಿ ಇಂದು 14ನೇ ದಿವಸದ ಕಥಾಭಾಗಕ್ಕೆ PhD by DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ಶ್ರೀರಾಮನ ಕಥೆಯನ್ನು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ಭರತನು ಅಯೋಧ್ಯೆಯಿಂದ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಸಕಲ ಸಾಮಗ್ರಿಗಳನ್ನು ತೆಗೆದುಕೊಂಡು ತನ್ನ ತಾಯಂದಿರನ್ನು ಕರೆದುಕೊಂಡು ಗುರುಗಳನ್ನು ಕರೆದುಕೊಂಡು ಸೈನ್ಯ ಸಜ್ಜಿತನಾಗಿ ಸೈನ್ಯ ಸಮೇತ ಆನೆ ಕುದುರೆಗಳೊಂದಿಗೆ ಅರಣ್ಯಕ್ಕೆ ಬಂದಿದ್ದಾನೆ. ಅರಣ್ಯಕ್ಕೆ ಬಂದು ಶ್ರೀರಾಮನ ಮಿತ್ರನಾದಂತಹ ಗುಹನನ್ನು ಭೇಟಿಯಾಗಿ ಗುಹನ ಮಾರ್ಗದರ್ಶನದಂತೆ ಶ್ರೀರಾಮಚಂದ್ರರು ಇರತಕ್ಕಂತಹ ಚಿತ್ರಕೂಟ ಪರ್ವತಕ್ಕೆ ಬರುತ್ತಿದ್ದಾರೆ. ಚಿತ್ರಕೂಟಕ್ಕೆ ಬರುತ್ತಿರುವ ಸೈನ್ಯವನ್ನು ನೋಡಿದಂತಹ ಲಕ್ಷ್ಮಣನು ಭರತನು ನಮ್ಮ ಮೇಲೆ ಯುದ್ಧ ಮಾಡಲು ಬರುತ್ತಿದ್ದಾನೆಂದು ಭಾವಿಸಿ ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಯುದ್ಧ ಸನ್ನದ್ಧನಾಗುತ್ತಾನೆ. ಆಗ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ಸಮಾಧಾನ ಪಡಿಸುತ್ತಾ ಆತುರ ಪಡಬೇಡವೆಂದು ತಿಳಿ ಹೇಳುತ್ತಾನೆ. ಆಗ ದೂರದಿಂದಲೇ ರಾಮ ಲಕ್ಷ್ಮಣ ಸೀತೆಯರನ್ನು ನೋಡಿದಂತಹ ಭರತನು ಓಡೋಡಿ ಬಂದು ಶ್ರೀರಾಮಚಂದ್ರರ ಪಾದಗಳಿಗೆ ಎರಗಿದ್ದಾರೆ. ಶ್ರೀರಾಮಚಂದ್ರರು ಭರತನನ್ನು ಅಪ್ಪಿಕೊಂಡು ಇಬ್ಬರು ಕಣ್ಣೀರು ಹಾಕುತ್ತಾರೆ. ಆ ಸಂದರ್ಭದಲ್ಲಿ ಭರತನು, ಅಣ್ಣ, ನಿನ್ನ ಅಪ್ಪಿಗೆಗೆ ನಾನು ಯೋಗ್ಯನಲ್ಲ, ನಿನ್ನ ಆಲಿಂಗನಕ್ಕೆ ನಾನು ಯೋಗ್ಯನಲ್ಲ ಎಂದು ಅಪ್ಪಿಗೆಯನ್ನು ಬಿಡಿಸಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ತಾಯಿಯವರ ಕುತಂತ್ರದಿಂದ, ತಾಯಿಯಾದ ಕೈಕೇಯಿ ಕುತಂತ್ರದಿಂದ ನಾನು ಪಾಪಿಷ್ಠನಾದೆ ಎಂದು ಹೇಳುತ್ತಾನೆ. ಆಗ ಶ್ರೀರಾಮನು, ತಾಯಿಯನ್ನು ಹೀಗೆಲ್ಲ ಮಾತನಾಡಬಾರದು, ನಿನ್ನ ಬಾಯಿಂದ ಈ ಮಾತುಗಳು ಬರಬಾರದು ಎಂದು ಸಮಾಧಾನ ಪಡಿಸುತ್ತಾನೆ. ಆನಂತರ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಆಲಿಂಗನ ಮಾಡಿಕೊಳ್ಳುತ್ತಾರೆ. ತದನಂತರ ತಾಯಿ ತಂದೆಯರ ಬಗ್ಗೆ ಶ್ರೀರಾಮನು ವಿಚಾರಿಸಿದಾಗ ಮೌನವಾಗುತ್ತಾರೆ ಭರತ ಮತ್ತು ಮಂತ್ರಿಗಳು. ಕಾರಣವೇನೆಂದು ಹೇಳಿದಾಗ ದಶರಥ ಮಹಾರಾಜರು ಸ್ವರ್ಗಸ್ಥರಾದಂತಹ ವಿಚಾರವನ್ನು ತಿಳಿಸುತ್ತಾರೆ. ಈ ವಿಚಾರವನ್ನು ಕೇಳಿದಂತಹ ರಾಮ ಲಕ್ಷ್ಮಣ ಸೀತೆಯರು ಆಘಾತಕ್ಕೊಳಗಾಗುತ್ತಾರೆ. ತದನಂತರ ಕುಲಗುರುಗಳು ಇವರನ್ನು ಸಮಾಧಾನಪಡಿಸಿ ಮಕ್ಕಳಾದವರು ಮಾಡಬೇಕಾದಂತಹ ಒಂದು ಶ್ರಾದ್ದ ಕಾರ್ಯಗಳನ್ನು, ಪಿತೃತರ್ಪಣವನ್ನು ಬಿಡಲು ಸೂಚಿಸುತ್ತಾರೆ. ಅದರಂತೆ ಅಲ್ಲಿಯೇ ಇದ್ದಂತಹ ನದಿಯಲ್ಲಿ ಇವರು ಪಿತೃತರ್ಪಣವನ್ನು ಸಲ್ಲಿಸುತ್ತಾರೆ. ರಾತ್ರಿ ಎಲ್ಲರೂ ಗುಹನು ಮಾಡಿಕೊಟ್ಟಂತಹ ಬಿಡಾರಗಳಲ್ಲಿ ತಂಗಿದ್ದಾರೆ. ತದನಂತರ ಬೆಳಕಾಗಿದೆ. ಬೆಳಗಾದ ನಂತರ ಭರತನ ಅಪೇಕ್ಷೆಯಂತೆ ಸಭೆ ಸೇರಿದೆ. ಈ ಸಭೆಯಲ್ಲಿ ಗುರು ವಸಿಷ್ಠರು ಮುಖ್ಯಸ್ಥರಾಗಿದ್ದಾರೆ. ರಾಮ ಲಕ್ಷ್ಮಣರಿದ್ದಾರೆ, ಸೀತಾಮಾತೆಯವರಿದ್ದಾರೆ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಇದ್ದಾರೆ, ಮಂತ್ರಿ ಸುಮಂತ್ರನಿದ್ದಾನೆ ಹಾಗೂ ಇತರ ಮಂತ್ರಿ ಮಂಡಲವಿದೆ. ಇಷ್ಟೂ ಜನ ಒಂದು ಸಭೆ ಸೇರಿದ್ದಾರೆ. ಈ ಸಭೆಯಲ್ಲಿ ಗುರು ವಸಿಷ್ಠರು ಶ್ರೀರಾಮನನ್ನು ಕುರಿತು ಹೀಗೆ ಮಾತನಾಡುತ್ತಾರೆ. ಭರತನ ಅಪೇಕ್ಷೆಯಂತೆ ಈ ಸಭೆ ಸೇರಲಾಗಿದೆ. ಅದು ಭರತ ಒಬ್ಬನ ಅಪೇಕ್ಷೆಯಲ್ಲ, ಇದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ. ಈ ಅಪೇಕ್ಷೆಯನ್ನು ನೀನು ಈಡೇರಿಸಬೇಕಾಗಿದೆ ಎಂದು ವಸಿಷ್ಠ ಮಹರ್ಷಿಗಳು ಶ್ರೀರಾಮನಲ್ಲಿ ಹೇಳುತ್ತಾರೆ. ಆಗ ಶ್ರೀರಾಮಚಂದ್ರನಾದರೂ, ಗುರುಗಳೇ, ನಮ್ಮ ವಂಶದಲ್ಲಿ ಯಾರು ಕೂಡ ಗುರುಗಳ ಆಜ್ಞೆಯನ್ನು ಮೀರುವುದಿಲ್ಲ. ನೀವು ಏನು ಹೇಳಿದರೂ ಅದನ್ನು ನಾನು ಪಾಲಿಸುತ್ತೇನೆ, ಆದರೆ ಅದು ಧರ್ಮದ ದಾರಿಯಲ್ಲಿರಬೇಕು ಎಂದು ಹೇಳುತ್ತಾನೆ ಶ್ರೀರಾಮಚಂದ್ರನು. ಅದಕ್ಕೆ ಗುರುಗಳು, ರಾಮ, ಯಾಚನೆಗೆ ಬಂದಿರುವವರು ಧರ್ಮ ಅಧರ್ಮ ನೋಡುವುದಿಲ್ಲ, ತನಗಾಗುತ್ತಿರುವ ನೋವನ್ನು ಮಾತ್ರ ನೋಡುತ್ತಾರೆ. ಆ ನೋವಿನ ಪರಿಹಾರಕ್ಕಾಗಿ ಅವರು ಯಾಚನೆ ಮಾಡಲು ಬಂದಿರುತ್ತಾರೆ ಎನ್ನುತ್ತಾರೆ. ಗುರುಗಳು ಶ್ರೀರಾಮನಿಗೆ ಈ ರೀತಿ ಹೇಳುತ್ತಾ ಆನಂತರ ಭರತನಿಗೆ ಮಾತನಾಡಲು ಹೇಳುತ್ತಾರೆ. ಆಗ ಭರತನು ಎದ್ದು ನಿಂತು ಸಭೆಯನ್ನು ಉದ್ದೇಶಿಸಿ, ಸಭಾಸದರೇ, ತಾಯಿಯಾದ ಕೈಕೇಯಿಯ ಕುಟಿಲತೆಯಿಂದ ಇಂದು ನಮಗೆಲ್ಲರಿಗೂ ಈ ಪರಿಸ್ಥಿತಿ ಬಂದಿದೆ. ನಮ್ಮ ವಂಶದ ಪ್ರಕಾರ ಹಿರಿಯ ಮಗನಿಗೆ ರಾಜ್ಯಾಭಿಷೇಕವಾಗಬೇಕು. ಅದರಂತೆ ಈ ರಾಜ್ಯವು ಹಿರಿಯನಾದಂತಹ ಶ್ರೀರಾಮನಿಗೆ ಸಲ್ಲತಕ್ಕದ್ದು, ಇದು ನನಗೆ ಸಲ್ಲತಕ್ಕದ್ದಲ್ಲ. ಹಾಗಾಗಿ ಈ ರಾಜ್ಯವನ್ನು ಅಣ್ಣನಾದ ಶ್ರೀರಾಮನು ಸ್ವೀಕರಿಸಿ ನನ್ನನ್ನು ಈ ಪಾಪದಿಂದ ಮುಕ್ತಿಗೊಳಿಸಬೇಕು ಹಾಗೂ ತಾಯಿಯಾದ ಕೈಕೇಯಿಯ ದೋಷವನ್ನು
ಪರಿಹರಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮನು ಪರಮೇಶ್ವರನ ಆಣೆ ಮಾಡುತ್ತಾ ತಾಯಿಯವರ ಬಗ್ಗೆ, ತಾಯಿ ಕೈಕೆಯ ಬಗ್ಗೆ ಆಗಲಿ ಭರತನ ಬಗ್ಗೆ ಆಗಲಿ ನಾನು ಯಾವ ರೀತಿಯಲ್ಲೂ ತಪ್ಪು ತಿಳಿದುಕೊಂಡಿಲ್ಲವೆಂದು ಹೇಳುತ್ತಾನೆ. ನಾನೇನಿದ್ದರೂ ತಂದೆಯವರ ಆದೇಶದಂತೆ, ತಂದೆಯವರಿಗೆ ನಾನು ಮಾತು ಕೊಟ್ಟಂತೆ ಅವರ ವಚನವನ್ನು ಉಳಿಸಲಿಕ್ಕಾಗಿ ನಾನು ವನವಾಸ ಮಾಡಬೇಕಾಗಿದೆ ಎಂದು ರಾಮನು ಸಭೆಯಲ್ಲಿ ಹೇಳುತ್ತಾನೆ. ಆಗ ಕೈಕೇಯಿ ಶ್ರೀರಾಮನನ್ನು ತನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ ಮತ್ತು ತಾನು ಪಡೆದಿದ್ದಂತಹ ವರಗಳನ್ನು ಹಿಂಪಡೆಯುವುದಾಗಿ ಹೇಳುತ್ತಾಳೆ. ಅದಕ್ಕೆ ಶ್ರೀರಾಮನು, ವರಗಳನ್ನು ನೀಡಿರುವುದು ಪಡೆದಿರುವುದು ತಂದೆಯವರು ಹಾಗೂ ನೀವು. ನಾನೇನಿದ್ದರೂ ತಂದೆಯ ಆದೇಶವನ್ನು ನಾನು ಪಾಲನೆ ಮಾಡುತ್ತಿದ್ದೇನೆ. ಈಗ ತಂದೆಯವರು ಇಲ್ಲದ ಕಾರಣ ಈ ವಿಚಾರವು ಅಪ್ರಸ್ತುತವಾಗಿದೆ. ಅದಕ್ಕೆ ಕಾಲ ಮಿಂಚಿ ಹೋಗಿದೆ. ನಾನೇನಿದ್ದರೂ ನನ್ನ ತಂದೆಯವರಿಗೆ ಕೊಟ್ಟಂತಹ ಮಾತನ್ನು ಪಾಲನೆ ಮಾಡಬೇಕಾಗಿದೆ ಎಂದು ಸಭೆಗೆ ತಿಳಿಸುತ್ತಾನೆ. ಗುರು ವಸಿಷ್ಠರು ಈ ಒಂದು ಧರ್ಮ ಸಂಕಟದಲ್ಲಿದ್ದಾರೆ. ಇತ್ತ ರಾಮನ ಪರವಾಗಿಯೂ ಒಂದು ನ್ಯಾಯ ಮಾಡಲಾಗುತ್ತಿಲ್ಲ, ಭರತನ ಪರವಾಗಿಯೂ ಕೂಡ ಒಂದು ನ್ಯಾಯ ಮಾಡಲಾಗುತ್ತಿಲ್ಲ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಜನಕ ಮಹಾರಾಜರು ಆಗಮಿಸುತ್ತಾರೆ. ಜನಕ ಮಹಾರಾಜರು ಅಯೋಧ್ಯೆಗೆ ಹೋಗಿ ಅಲ್ಲಿ ವಿಚಾರವನ್ನು ತಿಳಿದುಕೊಂಡು ಎಲ್ಲರೂ ಕೂಡ ಅರಣ್ಯಕ್ಕೆ ಬಂದಿರತಕ್ಕಂತಹ ವಿಷಯವನ್ನು ತಿಳಿದು ಜನಕ ಮಹಾರಾಜ ಮತ್ತು ಮಹಾರಾಣಿಯಾದಂತಹ ಸುನಯನ ಈ ಅರಣ್ಯಕ್ಕೆ ಬಂದಿದ್ದಾರೆ. ಬಂದಂತಹ ಇವರನ್ನ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಅವರ ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆಯುತ್ತಾರೆ. ಸೀತಾಮಾತೆಯವರು ತನ್ನ ತಂದೆ ತಾಯಿಯರ ಆಶೀರ್ವಾದ ಪಡೆಯುತ್ತಾರೆ. ಎಲ್ಲರೂ ಕೂಡ ದುಃಖ ತಪ್ತರಾಗಿದ್ದಾರೆ. ಆ ಒಂದು ದುಃಖದಲ್ಲಿಯೇ ಅವರನ್ನು ಸ್ವಾಗತಿಸುತ್ತಾರೆ. ಗುರು ವಸಿಷ್ಠರು ಜನಕ ಮಹಾರಾಜನಿಗೆ ಕುಳಿತುಕೊಳ್ಳಲು ಹೇಳುತ್ತಾರೆ. ಇಲ್ಲಿ ಒಂದು ಸಭೆ ನಡೆಯುತ್ತಿರುವ ವಿಚಾರವನ್ನು ತಿಳಿಸುತ್ತಾರೆ. ಸಭೆಯ ವಿಷಯವನ್ನು ಕೂಡ ತಿಳಿಸುತ್ತಾರೆ. ಈಗ ಧನ ಕನಕ ಧಾನ್ಯಗಳಿಂದ ತುಂಬಿರತಕ್ಕಂತಹ ಸಮೃದ್ಧಿಯಾದ ಅಯೋಧ್ಯೆಯನ್ನು ಭರತನೂ ಸ್ವೀಕರಿಸುತ್ತಿಲ್ಲ, ರಾಮನೂ ಸ್ವೀಕರಿಸುತ್ತಿಲ್ಲ. ಭರತನು ಇದು ನನಗೆ ಸಲ್ಲತಕ್ಕದ್ದಲ್ಲ ಎನ್ನುತ್ತಿದ್ದಾನೆ, ರಾಮನು ಇದು ನನಗೆ ಸಲ್ಲತಕ್ಕದ್ದಲ್ಲ ಎನ್ನುತ್ತಿದ್ದಾನೆ ಎಂಬ ವಿಚಾರವನ್ನು ವಸಿಷ್ಠ ಮಹರ್ಷಿಗಳು ಜನಕ ಮಹಾರಾಜನಿಗೆ ತಿಳಿಸುತ್ತಾರೆ. ಜನಕ ಮಹಾರಾಜರಾದರೂ ಆಗ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಕ್ಕಾಗಿ ರಾಜನಾಗಲು ಯುದ್ಧಗಳು ನಡೆಯುತ್ತವೆ. ಆದರೆ ಇಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿದೆ. ಇಂತಹ ಸಮೃದ್ಧಿ ರಾಜ್ಯವನ್ನು ಇಬ್ಬರು ಕೂಡ ತ್ಯಜಿಸುತ್ತಿದ್ದಾರೆ, ಅದು ಸಹೋದರರು. ಇದು ಒಂದು ವಿಧಿ ಲೀಲೆಯೇ ಆಗಿದೆ ಎಂದು ಹೇಳುತ್ತಾ ಜನಕ ಮಹಾರಾಜರು ಮುಂದುವರಿದು ವಿಷಯವನ್ನು ತಿಳಿದುಕೊಂಡು ಮುಂದೆ ಹೇಳುತ್ತಾರೆ. ಜನಕ ಮಹಾರಾಜರು ಹೇಳುತ್ತಾರೆ, ಭರತನಿಗೆ ಅಣ್ಣನಲ್ಲಿ ಅತಿಯಾದ ಪ್ರೇಮವಿದೆ, ಅತೀವವಾದ ಪ್ರೇಮವಿದೆ. ಆ ಪ್ರೇಮದಿಂದ ಆತನು ತನ್ನ ರಾಜ್ಯವನ್ನು ಅಣ್ಣನಿಗೆ ನೀಡಲು ಸಿದ್ಧನಿದ್ದಾನೆ. ಆದರೆ ರಾಮನಿಗೆ ತನ್ನ ತಂದೆಯ ಮೇಲೆ ಇರುವ ಗೌರವದಿಂದ, ತಂದೆಯ ಒಂದು ಕೀರ್ತಿಯನ್ನು ಉಳಿಸಬೇಕಾಗಿರುವುದರಿಂದ, ತನ್ನ ಧರ್ಮದ ಮೇಲೆ ಅಚಲವಾದ ಒಂದು ಕರ್ತವ್ಯ ಪ್ರಜ್ಞೆ ಇರುವುದರಿಂದ ರಾಜ್ಯವನ್ನು ಶ್ರೀರಾಮನು ಸ್ವೀಕರಿಸಲು ಆಗುತ್ತಿಲ್ಲ. ಆದರೆ ಭರತನಲ್ಲಿ ರಾಮನಿಗೆ ದೈವೀ ಭಾವನೆ ಇದೆ. ಭರತನ ಪ್ರೇಮ ರಾಮನ ಮೇಲೆ ದೈವ ಸ್ವರೂಪವಾಗಿದೆ. ತಾನು ದಾಸನೆಂದು ಆತನೇ ಹೇಳುತ್ತಿದ್ದಾನೆ. ಹಾಗಾಗಿ ಪ್ರೇಮದ ಮುಂದೆ ಭಗವಂತನೂ ಕೂಡ ಕೆಲವು ರೀತಿ ನೀತಿಗಳನ್ನು ಮೀರಿ ಭಕ್ತನಿಗೆ ಸಹಾಯ ಮಾಡುತ್ತಾನೆ, ಭಕ್ತನ ನೋವನ್ನು ಪರಿಹರಿಸುತ್ತಾನೆ ಎಂದು ಹೇಳಿದಾಗ ಅಲ್ಲಿದ್ದವರೆಲ್ಲ ಸಂತೋಷ ಪಡುತ್ತಾರೆ. ಅವರು ಈಗ ಶ್ರೀರಾಮನು ಜನಕ ಮಹಾರಾಜರ ಆಜ್ಞೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಅಂದರೆ ಭಕ್ತನಾಗಿರುವ ಭರತನ ಮಾತನ್ನು ಭಗವಂತನಾದ ರಾಮನು ಕೇಳಬೇಕು ಎಂಬ ಅರ್ಥ ಇಲ್ಲಿದೆ ಎಂದು ಎಲ್ಲರೂ ಸಂತೋಷ ಪಡುತ್ತಾರೆ. ಆದರೆ ಮುಂದುವರಿದು ಜನಕ ಮಹಾರಾಜರು ಹೀಗೆ ಹೇಳುತ್ತಾರೆ, ಭಕ್ತನಾದವನು ಭಗವಂತನ ಕೀರ್ತಿ ಮತ್ತು ಅಪಕೀರ್ತಿ ಬಗ್ಗೆಯೂ ಕೂಡ ಯೋಚಿಸಿರುತ್ತಾನೆ. ಅದೇ ಪ್ರೇಮವೆಂದರೆ ತನಗೇನು ಬೇಕೋ ಅದನ್ನು ಪಡೆಯುವುದು ಮಾತ್ರವಲ್ಲ, ಅದು ಸ್ವಾರ್ಥ ಮಾತ್ರವಲ್ಲ, ತನ್ನ ಭಗವಂತನ, ತನ್ನ ದೈವದ, ತನ್ನ ಪ್ರೇಮಿಯ ಹಾಗೂ ಹೋಗುಗಳ ಬಗ್ಗೆ, ಕೀರ್ತಿ ಅಪಕೀರ್ತಿಯ ಬಗ್ಗೆಯೂ ಕೂಡ ಗಮನವಿರುತ್ತದೆ ಎಂಬ ವಿಚಾರವನ್ನು ಹೇಳುತ್ತಾರೆ. ಆಗ ಈ ವಿಚಾರವನ್ನು ಕೇಳಿದಂತಹ ಭರತನಿಗೆ ಜ್ಞಾನೋದಯವಾಗುತ್ತದೆ. ತನ್ನ ಸ್ವಾರ್ಥದಿಂದ ತನಗೆ ಅಪಕೀರ್ತಿ ಬಂದಿರುವುದನ್ನು ಪರಿಹರಿಸಿಕೊಳ್ಳಲು
ಇಷ್ಟೊಂದು ಯೋಚಿಸುತ್ತಿದ್ದೇನೆ. ಆದರೆ ಈ ಒಂದು ಕಾರ್ಯದಿಂದ ನನ್ನ ಅಣ್ಣನ ಕೀರ್ತಿ ಏನಾಗುತ್ತದೆ ಎಂದು ನಾನು ಯೋಚಿಸಿರಲಿಲ್ಲ. ಇಂತಹ ಜ್ಞಾನವನ್ನು ನೀಡಿದಂತಹ ನಿಮಗೆ ಧನ್ಯನಾಗಿದ್ದೇನೆ ಎಂದು ಹೇಳುತ್ತಾ ಮುಂದುವರಿದು ಹೇಳುತ್ತಾರೆ ಜನಕ ಮಹಾರಾಜರು, ಭಕ್ತನಾದವನು ಈಗ ನೀನು ಭಗವಂತನ ಬಳಿ ಹೋಗು, ಭಗವಂತನು ಏನು ಆದೇಶ ಮಾಡುತ್ತಾರೋ ಅದನ್ನು ನೀನು ಪಾಲಿಸುವಂತನಾಗು ಎಂದು ಜನಕ ಮಹಾರಾಜರು ಭರತನಿಗೆ ಸೂಚಿಸುತ್ತಾರೆ. ಆಗ ಭರತನಾದರೂ ಶ್ರೀರಾಮನ ಪಾದದ ಬಳಿಗೆ ಬಂದು, ಅಣ್ಣ, ನಿಮ್ಮ ಆದೇಶವೇನು, ಅದನ್ನು ನಾನು ಪಾಲಿಸುತ್ತೇನೆ ಎಂದು ಕೈ ಮುಗಿದು ಕುಳಿತುಕೊಳ್ಳುತ್ತಾನೆ. ಆಗ ಶ್ರೀರಾಮಚಂದ್ರನಿಗೆ ಆನಂದವಾಗುತ್ತದೆ. ಆತನನ್ನು ಮೇಲೆತ್ತಿ ನಿಲ್ಲಿಸಿಕೊಂಡು ಆತನ ಮುಖವನ್ನು ನೋಡುತ್ತಾ, ಆತನ ಕಣ್ಣುಗಳನ್ನು ನೋಡುತ್ತಾ ರಾಮನು ಹೇಳುತ್ತಾನೆ, ನಿನ್ನ ರಾಮ ಇಂದು ಸೋತಿದ್ದಾನೆ. ನಿನ್ನ ಪ್ರೇಮದ ಮುಂದೆ ನಾನು ಸೋತು ಹೋಗಿದ್ದೇನೆ. ಭರತ, ನಿನ್ನ ಆಸೆಯಂತೆ ನಾನು ಈ ನಿನ್ನ ರಾಜ್ಯವನ್ನು ನಾನು ಸ್ವೀಕರಿಸುತ್ತೇನೆ ಎನ್ನುತ್ತಾನೆ. ಆ ಮಾತನ್ನು ಕೇಳಿದಂತಹ ಭರತನಿಗೆ ಆನಂದವಾಗುತ್ತದೆ. ಅಲ್ಲಿದ್ದ ಎಲ್ಲರಿಗೂ ಕೂಡ ಸಂತೋಷವಾಗುತ್ತದೆ. ಅದಾದ ನಂತರ ಮತ್ತೆ ಶ್ರೀರಾಮನು ಮುಂದುವರಿದು ಇನ್ನೊಂದು ಮಾತು ಹೇಳುತ್ತಾರೆ, ಆದರೆ ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ ನನ್ನ ರಾಜ್ಯವನ್ನು ಸ್ವೀಕರಿಸುತ್ತೇನೆ. ಅಲ್ಲಿಯವರೆಗೂ ಆ ರಾಜ್ಯವನ್ನು ನೀನೇ ಪರಿಪಾಲಿಸುತ್ತಿರು ಎಂದು ಶ್ರೀರಾಮನು ಭರತನಿಗೆ ಹೇಳುತ್ತಾರೆ. ಆಗ ಭರತನು ಬೇರೇನು ಮಾತನಾಡಲು ಸಾಧ್ಯವಾಗುವುದಿಲ್ಲವಾದ ಕಾರಣ, ಅಣ್ಣ, ನಿಮ್ಮಿಂದ ಒಂದು ಬಯಸುತ್ತೇನೆ, ಅದನ್ನು ನೀಡುವಿರಾ ಎಂದು ಕೇಳಿದಾಗ, ಅಯ್ಯೋ ಹುಚ್ಚ, ನನ್ನ ಪ್ರಾಣವನ್ನು ಆದರೂ ಕೇಳು, ಈಗಲೇ ನೀಡುತ್ತೇನೆ ಎಂದು ಶ್ರೀರಾಮರು ಭರತನಿಗೆ ಹೇಳುತ್ತಾರೆ. ಆಗ ಭರತನು ಹೇಳುತ್ತಾನೆ, ಅಣ್ಣ, ನಿಮ್ಮ ಪಾದುಕೆಗಳನ್ನು ನನಗೆ ನೀಡಿ, ಅಷ್ಟು ಸಾಕು. ಅವುಗಳನ್ನೇ ನಾನು ಸಿಂಹಾಸನದ ಮೇಲಿರಿಸಿ ಪ್ರತಿನಿತ್ಯ ಅವುಗಳಿಗೆ ಪೂಜೆ ಸಲ್ಲಿಸುತ್ತಾ ನಿಮ್ಮ ಆದೇಶದಂತೆ ನಾನು ರಾಜ್ಯಭಾರ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ಪಾದುಕೆಗಳನ್ನು ನೀಡುವಂತೆ ಹೇಳುತ್ತಾರೆ. ಆ ಪಾದುಕೆಗಳನ್ನು ಭರತನು ಸ್ವೀಕರಿಸಿ ನೆಲದ ಮೇಲಿಟ್ಟು ಶ್ರೀರಾಮ ಪ್ರಭುವು ಹೇಳುತ್ತಾರೆ, ಒಮ್ಮೆ ನಿಮ್ಮ ಪಾದಗಳನ್ನು ಆ ಪಾದುಕೆಗಳ ಮೇಲಿರಿಸಿಕೊಡಿ ಎಂದು. ಅದರಂತೆ ಶ್ರೀರಾಮನು ತನ್ನೆರಡು ಪಾದಗಳನ್ನು ಆ ಪಾದುಕೆಗಳ ಮೇಲಿರಿಸಿ ಆ ನಂತರ ಪಾದಗಳನ್ನು ತೆಗೆಯುತ್ತಾರೆ. ಆಗ ಭರತನು ಆ 2 ಪಾದುಕೆಗಳನ್ನು ತನ್ನ ಶಿರದ ತಲೆಯ ಮೇಲಿರಿಸಿಕೊಂಡು ಶ್ರೀರಾಮನ ಸುತ್ತ ಪ್ರದಕ್ಷಿಣೆಯಾಗುತ್ತಾ ತನ್ನ ತಲೆಬಾಗಿ ನಮಸ್ಕರಿಸಿ ಅಯೋಧ್ಯೆ ಕಡೆಗೆ ಸಾಗುತ್ತಾನೆ. ಅವನ ಹಿಂದೆ ಜನಕ ಮಹಾರಾಜ, ಮಂತ್ರಿ ಸುಮಂತ್ರ ಹಾಗೂ ಸುನಯನ ಹಾಗೂ ತಾಯಂದಿರಾದ ಕೌಸಲ್ಯ, ಕೈಕೇಯಿ, ಸುಮಿತ್ರೆ ಮತ್ತು ಮಂತ್ರಿಮಂಡಲ ಎಲ್ಲರೂ ಕೂಡ ರಾಮ, ಲಕ್ಷ್ಮಣ ಮತ್ತು ಸೀತೆಯನ್ನು ನೋಡುತ್ತಾ ಕಣ್ತುಂಬಿಕೊಂಡು ಎಲ್ಲರೂ ಕೂಡ ಅಯೋಧ್ಯೆ ಕಡೆಗೆ ಸಾಗುತ್ತಿದ್ದಾರೆ. ವೀಕ್ಷಕರೇ, ಇಂದಿನ ಕಥಾಭಾಗಕ್ಕೆ ನಾನೇನೂ ವರ್ಣನೆ ಮಾಡುವುದಿಲ್ಲ. ಈ ಕಥೆಯನ್ನು 3-4 ಸಾರಿ ನೀವೇ ಕೇಳಿದ ಮೇಲೆ ಇದಕ್ಕೇನು ವರ್ಣನೆ ಬೇಕೆಂದು ಅದನ್ನು ನೀವೇ ಮಾಡಿಕೊಳ್ಳಬಹುದು. ಏಕೆಂದರೆ ಮಾತುಗಳಿಂದ, ಪದಗಳಿಂದ ಇಲ್ಲಿ ಭರತನ ಪ್ರೇಮವನ್ನು, ಶ್ರೀರಾಮನ ಧರ್ಮವನ್ನು, ಜನಕ ಮಹಾರಾಜರ ನಿಷ್ಪಕ್ಷಪಾತವಾದ ನ್ಯಾಯವನ್ನು ನಾನು ಪದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಕಲ್ಪನೆಗೆ ಇದನ್ನು ಬಿಟ್ಟಿದ್ದೇನೆ. ವೀಕ್ಷಕರೇ, ಪ್ರೇಮ ಎಂದರೇನು, ಧರ್ಮ ಎಂದರೇನು ಎಂಬುದನ್ನು ಜಗತ್ತಿಗೆ ತಿಳಿಸಿದಂತಹ ರಾಮಾಯಣ ಅದೊಂದು ಕಥೆಯಲ್ಲ, ಅದೊಂದು ಮಹಾಕಾವ್ಯ. ವೀಕ್ಷಕರೇ, ಮನಸ್ಸಿನ ಅನೇಕ ಸಮಸ್ಯೆಗಳಿಗೆ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರತಕ್ಕಂತಹ ಇಂತಹ ವಿಡಿಯೋಗಳನ್ನು ನೋಡುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ